ಕನ್ನಡಿಗರ ಪಾದಕ್ಕೆ ಇಲ್ಲಿಂದ ಅಡ್ಡಡ್ಡಾಗಿ ಅಡ್ಬಿದ್ದೆ. ನಾನು ನಿಮ್ಮ ನಟಭಯಂಕರ ಸಿನಿಮಾದ ನಿರ್ದೇಶಕ ಪ್ರಥಮ್. ಹಾಂ ಸರ್, ನಮ್ಮ ಮಸಾಲಾ ಚಾಯ್ ಮೀಡಿಯಾ ಬಗ್ಗೆ ಒಂದು ಮಾತು. ಮಸಾಲಾ ಚಾಯ್ ನಾನು ಇದುವರೆಗೆ ಒಂದ್ಸಲ ಕುಡ್ದಿಲ್ಲ. ನಾನು ಗ್ರೀನ್ ಟೀ ಕುಡ್ದಿದ್ದೀನಿ. ಆ ಮಸಾಲಾ ಚಾಯ್ ತುಂಬ ಚೆನ್ನಾಗಿದೆ ಫ್ಲೇವರ್ ಅಂದರು. ಅಲ್ಲಿ ಟೇಸ್ಟ್ ಅದು ಚೆನ್ನಾಗಿರುತ್ತೆ. ಈ ಯೂಟ್ಯೂಬ್ ಚಾನಲ್ಗೆ ಇದು ಚೆನ್ನಾಗಿರುತ್ತೆ. ಅದು ಮಿಸ್ ಮಾಡ್ಕೊಬೇಡಿ, ಇದು ಮಿಸ್ ಮಾಡ್ಕೊಬೇಡಿ. ನೋಡಿ ಸ್ನೇಹಿತರು, ಒಳ್ಳೆ ಚಾನಲ್ ನಡೆಸಿ ಬಹಳಷ್ಟು ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿನ ಕನ್ನಡಿಗರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾನೆ. ನನಗೆ ಖುಷಿ ಏನು ಅಂದರೆ ನನ್ನ ಸ್ನೇಹಿತರು ಒಳ್ಳೊಳ್ಳೆ ಅಪ್ಡೇಟ್ಸು, ಬಹುಶಃ ಇಂಡಸ್ಟ್ರಿ ರಿಲೇಟೆಡ್ ಏನೇ ಇರ್ಬೋದು, ಕೆಲವೊಂದು ತಲುಪಿರಲ್ಲ, ಆ ಒಂದು ವರ್ಗಕ್ಕೆ, ಪ್ರಬಲ ವರ್ಗಕ್ಕೆ ತಲುಪಿಸೋ ಪ್ರಯತ್ನ ನನ್ನ ಸ್ನೇಹಿತ ಮಾಡ್ತಾ ಇದ್ದಾರೆ. ನನಗೆ ಹೆಮ್ಮೆ ಇದೆ. ಸೊ ಇದು ಮಸಾಲಾ ಚಾಯ್ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಮತ್ತಷ್ಟು ನಾನು ಕೂಡ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರೋಂಥ ಚಾನಲ್ ಇದು. ನೀವು ತೊಗೊಳ್ರಪ್ಪ, ನಾನೇ ತಗೋತಾ ಇದ್ದೀನಿ. ನಿಮ್ಗೆ ಏನಾರ ಪ್ರಾಬ್ಲಮ್ಮು ಹೋಗಿ ತಗೊಳ್ರಿ. ಸಬ್ಸ್ಕ್ರೈಬ್ ಯೂಟ್ಯೂಬ್ ಇರ್ತದೆ, ತಪ್ಪಕೊಂಡು ಸಬ್ಸ್ಕ್ರೈಬ್ ಹಾಕ್ಬಿಟ್ಟು ಅಲ್ಲಿ ಬೆಲ್ ಬಟನ್ ಇರ್ತದೆ, ಅದು ಅಮುಕ್ಬೇಕು. ಅಮುಕಿದ್ರೆ ಬರೋದು. ಹೊಸ ವರ್ಷ ನನಗೆ ಯುಗಾದಿ, ಯಾಕೆ ನಾನು ಯುಗಾದಿನ ಮಾತ್ರ ಹೊಸ ವರ್ಷ ನಂಬೋದು. ಆಚರಣೆ ಪ್ರಯುಕ್ತ ಹೊಸ ವರ್ಷ ಇದೆ. ನಾನು ಎಲ್ಲ ಯಾರು ಹೊಸ ವರ್ಷದ ಬಾಂಧವ್ರಿಗೆ ಮೊದಲನೇದು ಸರ್ಕಾರಿ ರೂಲ್ಸ್ ಪಾಲಿಸಿ 10 ಗಂಟೆ ಒಳಗೆ ಮನೆ ಸೇರ್ಕೊಳ್ಳಿ, ಬೆಚ್ಚು ಮನೆ ಸೇರ್ಕೊಂಡು ಚೆನ್ನಾಗಿರಿ. ನೀವು ಚೆನ್ನಾಗಿರ್ಬೇಕು. ನಿಮಗೋಸ್ಕರ ಓಮ್ರಿಕಾನ ಏನದು ಓಮ್ರಿಕಾನ್ ನಾವೆಲ್ಲ ಗೊತ್ತಿಲ್ಲ. ನನಗೇನು ಕರೋನಾ 9th ವೇವ್ ಬಂದು ಏನಾಗಲ್ಲ, ನಾವು ಹುಲಿ ನಾನು. ಆದರೆ ಓಮ್ರಿಕಾನ್ ಬರ್ತದೆ ಅಂತ ಪಾಪ ಬಸವರಾಜ ಬೊಮ್ಮಾಯಿರು ಅವ್ರ ಪಾಪ ಮಂಡಿ ನೋವಾಗೈತೆ ಅಪ್ಪಂಗೆ. CM ಆಗಿ ಅವ್ರು ಕಾಲು ನೋವು ಬಿದ್ದರು ಪಾಪ. ಡೈಲಿ ನೋಡ್ತಾ ಇರ್ತೀನಿ, ಒಂದೊಂದು ಸಲ ನಡ್ಕೊ ಬರ್ತಾರೆ ಪಾಪ, ಕಾಲು ಕುಂತ್ಕೊಂಡು ಎಷ್ಟು ಕಷ್ಟಪಟ್ಟು ಏನಾದ್ರು ಒಂದು ಕೊಡೋಣ, ಜನಕ್ಕೆ ಏನೋ ಮಾಡೋಣ, ಒಂದಿನ ರಜಾ ತಗೊಳ್ಳೋದು ಬೇಡ ಅಂತ. ಒಳ್ಳೆ ಮುಖ್ಯಮಂತ್ರಿ ಸಿಕ್ಕವ್ರೆ. ಆ ಯಪ್ಪ ಪ್ಲಾನ್ ಮಾಡಿ ಏನು ಮಾಡೋರು ಗೊತ್ತಾ, ನಿಮ್ಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಏನು ಹೇಳೋರೆ, ಏನು ಮಾಡೋರು ಅವರು, ನೈಟ್ ಕರ್ಫ್ಯೂ ಮಾಡೋರು. ನೈಟ್ ಕರ್ಫ್ಯೂಲಿ ಪೆಂಗ್ರಂಗೆ ಎಲ್ಲೆಲ್ಲ ಸುತ್ತಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡು ರೂಲ್ಸ್ ಉಲ್ಲಂಘನೆ ಮಾಡಬೇಡಿ. ಪಾಪ ಅವ್ರು ಕಾಲು ಏಟಾಗೈತೆ, ಯಾರಿಗೆ ಬೊಮ್ಮಾಯಿಗೆ ಕಾಲು ಏಟಾಗಿದ್ರು ಆ ಯಪ್ಪ ಏನು ಮಾಡ್ತವ್ರೆ, ನಿಮ್ಗೆ ಒಳ್ಳೇದಾಗಲಿ ಅಂತ ಓಡಾಡ್ತವ್ರೆ. ಆ ಯಪ್ಪನ ಗೌರವಿಸಿ. ಒಬ್ಬ ಮುಖ್ಯಮಂತ್ರಿ ಸಾಮಾನ್ಯ ಅಲ್ಲ, ತುಂಬ ಕಷ್ಟಪಟ್ಟು ಇವತ್ತು ಹಂತಕ್ಕೆ ಹೋಗಿರ್ತಾರೆ. ನಿಮಗೋಸ್ಕರ ಏನೋ ಯೋಚನೆ ಮಾಡಿ ಅಲ್ರಿ. ಈ ಕಾಲು ಕುಂಟಾಗಿದ್ದು ಏಟಾಗಿದ್ದಾಗ ಏನು ಮಾಡ್ತಾರೆ, ಒಂದು ತಿಂಗಳು ಬೆಚ್ಚು ಕಮ್ಮಿ. ನಾನು ಒಂದು ಚೂರು ಕೆಮ್ಮನ್ಬಿಟ್ರೆ ಸಾಕು, 3 ದಿನ ಜ್ವರ ಆಗ್ಬಿಡ್ತಪ್ಪ ಅಂದ್ಬಿಟ್ಟು ನೋಡಿಕತ್ತಾರೆ. ಶೂಟಿಂಗ್ ನಡೀತಿದ್ದೆ, ಒಂದು ಚೂರು ಕೆಮ್ಮನ್ಬಿಟ್ರೆ 3 ದಿನ ರಜಾ ತಗೋತಾರೆ. ಒಂದು ಚೂರು ತಲೆ ಜಸ್ಟ್ ತಲೆನೋ ಬಂತು ಅದಕ್ಕೆ ಒಂದು ಛತ್ರಿ ಹಿಡ್ಕೊಳ್ಳೋದಂತೆ ಎಲ್ಲ ಮಾಡ್ತಾರೆ. ಇವಾಗ ಬೊಮ್ಮಾಯಿ ನೋಡ್ತಾ ಇದ್ದೀನಿ, ಅಪ್ಪ ಇಲ್ಲಿಂದ ಅಲ್ಲಿಗೆ ನಡ್ಕೊಂಬಂದು ಪಾಪ ನನಗೆ ಅಯ್ಯೋ ಅನ್ಸ್ಬಿಡ್ತು. ಹಂಗಿರ್ಬೇಕು ಮುಖ್ಯಮಂತ್ರಿ. ಸೊ ಬೊಮ್ಮಾಯಿ ಅವ್ರನ್ನ ಏನು ಹೇಳ್ತೀನಿ ರೀ, ನೀವೀಗ ನೈಟ್ ಕರ್ಫ್ಯೂ ಮಾಡಿದ್ದೀರಾ, ನಮ್ಮ ಒಳ್ಳೇದಕ್ಕೆ ಸಂತೋಷ. ನಾವು ನಟಭಯಂಕರ ರಿಲೀಸ್ ಸಮಯದಲ್ಲಿ ಕರ್ಫ್ಯೂ ಮಾಡಬೇಡಿ, ವಾಟಾಳ್ ನಾಗರಾಜ್ ಅವರೇ ನೀವು ಬಂದ್ ಮಾಡಬೇಡಿ, ಏನು ಮಾಡಬೇಡಿ, ನಮ್ಮನ್ನು ಉದ್ಧಾರ ಮಾಡಿ, ನಾವು ಚೆನ್ನಾಗಿರಂಗೆ ಮಾಡಿ. ತುಂಬ ಕಷ್ಟದಲ್ಲಿದ್ದೀನಪ್ಪ, ದಯವಿಟ್ಟು ಕೈ ಇಡ್ರಪ್ಪ ಕನ್ನಡಿಗರೇ, ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಬಾಯ್ ಸರ್. ಹಾಗೆ ಇವಾಗ ಫಿಲಮ್ ವಾಚ್ ಮಾಡಿದ್ರಿ, ಲವ್ ಯು ರಚ್ಚು, ಹೇಗೆ ಅನ್ನಿಸ್ತು ನಮಗೆ? ಸರ್ ಒಂದು ತಿಳ್ಕೊಂಡೆ ಸರ್ ಇದರಿಂದ ಏನಂತಂದರೆ, ಈ ಅಫೇರ್ ಬಗ್ಗೆ, ಎಕ್ಸ್ಟರ್ನಲ್ ರಿಲೇಷನ್ಶಿಪ್ ಬಗ್ಗೆ ಭಾಳ ಒಳ್ಳೆ ಅದ್ಭುತವಾದ ಪಾಠ ಹೇಳೋರೆ. ಈಗಿನ ಕಾಲದ ಮುಂಡೋಕ್ಕೆ ಸರ್ ಒಂದು ಸಮಸ್ಯೆ ಮಾಡ್ಕೊಂಡ್ಬಿಟ್ಟವು ಸರ್. ಯಾರಾದ್ರು ಹುಡುಗರು ಏನು ಗೊತ್ತಾ, ತನ್ನ ಗರ್ಲ್ ಫ್ರೆಂಡ್ ಬಗ್ಗೆ ಡೌಟ್ ಇಟ್ಕೊಳ್ಳೋದು. ಅವಳು ಯಾರ ಜೊತೆಗೆ ಮಾತಾಡ್ತಾ ಇದ್ರೆ, ಅವನು ಯಾರ ಜೊತೆ ಸಂಬಂಧ ಇಟ್ಕೊಂಡ್ರೆ, ಈ ಹೆಂಡ್ತಿನೂ ಅಷ್ಟೇ, ನನ್ನ ಗಂಡ ಯಾರ ಜೊತೆಗೆ ಮಾತಾಡ್ತಾನೆ, ಅವ ಏನು ಮಾಡ್ತಾನೆ. ಇಬ್ಬರು ಗಂಡ ಹೆಂಡ್ತಿ ಎದ್ದು ಬಂದು ಥಿಯೇಟ್ರಿಗೆ ಬನ್ನಿ, ಬರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.